ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ನಡೆದು 1 ವರ್ಷ. ದಾಳಿಗೆ ಬಲಿಯಾಗಿದ್ದ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ದಾಳಿ ನೆನೆದು ಮೈಸೂರಿನ ಮಂಜುನಾಥ್ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ದಾಳಿಗೆ ಬಲಿಯಾಗಿದ್ರು ಶಿವಮೊಗ್ಗದ ಮಂಜುನಾಥ್ ರಾವ್ ಅವರು. ಈ ಒಂದು ಸಂದರ್ಭದಲ್ಲಿ ಈ ಘಟನೆಯನ್ನ ನೆನೆದು ಅದ್ರ ಜೊತೆಗೆ ತಮ್ಮ ಮಗನನ್ನ ಕಳೆದುಕೊಂಡಂತಹ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ನ್ಯೂಸ್ 18 ಜೊತೆ ಮಾತನಾಡಿದೆ ಕುಟುಂಬ. ಕರಾಳ ದಿನದ ಬಗ್ಗೆ ತಾಯಿ, ಚಿಕ್ಕಮ್ಮ ಕಣ್ಣೀರು ಹಾಕಿದ್ದಾರೆ. ನೊಂದ ಕುಟುಂಬಸ್ಥರಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಮನಸ್ಸಿನಲ್ಲೇ ಬೇಜಾರಿದೆ. ನಾವು ಜಾಸ್ತಿ ಯಾರ ಹತ್ರ ತೋರಿಸ್ಕೊಳ್ಳಲ್ಲ. ನಮ್ಮದಾಯಿತು, ನಮ್ಮ ಪಾಡಾಯಿತು, ಮಾಡ್ಕೊಂಡಿದ್ದೀವಿ. ಒಟ್ಟು ಇರಬೇಕಲ್ಲ ಅಂತ ಇದ್ದೀವಿ. ಕಳಿತೀವಿ ಹೀಗೆ ಸೆಷನ್ ಕಳ್ಕೊಂಡು ಹೋಗ್ತೀವಿ. ಹಾಗೇನೆ ತುಂಬ ಶಾಕಿಂಗ್ ನ್ಯೂಸ್ ಬಂತು ಅವತ್ತು. ನಮ್ಮ ಮನಸ್ಸು ನಂಬಬೇಕಾದ್ರೆ 1 ವಾರದ ಮೇಲೆ ಬೇಕಾಗಿದೆ. ಇಲ್ಲ ಅವನು ಬರ್ತಾನೆ ಅಂತ ಹೆಣ ನೋಡಿದ್ರು ನನಗೆ ನಂಬಿಕೆನೇ ಆಗ್ತಿಲ್ಲ. ಬರ್ತಾನೆ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ನಿಧಾನಕ್ಕೆ ಅವನು ಬರಲ್ಲ ಇನ್ನು ಅಂತ ಗೊತ್ತಾಯಿತು. ಭೂಮಿ ಬಿಟ್ಟು ಹೋಗಿದ್ದಾನೆ ಅಂತ. ಹೋದವರು ವಾಪಸ್ ಯಾವತ್ತೂ ಬರೋದಿಲ್ವಲ್ಲ ಅಂತ ಗೊತ್ತಿದೆ. ಒಳ್ಳೆ ಹುಡುಗ, ತುಂಬ ಫ್ರೆಂಡ್ಲಿ ಆಗಿದ್ದ ಹುಡುಗ ಅವನು. ನಾನು ನಮ್ಮನೆಯವರು ತುಂಬ ಇಷ್ಟಪಡ್ತಿದ್ದ. ನಮ್ಮಲ್ಲೇ ನನ್ನ ಮಕ್ಳ ಜೊತೆಗೆ ಬೆಳೆದವನು ಅವನು. ಇವರು ಭಾವ ಟ್ರಾನ್ಸ್ಫರ್ ಆಗಿ ಅಲ್ಲಿ ಇಲ್ಲಿ ತಿರುಗಾಡ್ಸಲೇ ಇದ್ದಲ್ಲ. ರಜೆ ಬಂತು ಅಂದರೆ ನಮ್ಮ ಶಿವಮೊಗ್ಗಕ್ಕೆ ಬರ್ತಿದ್ದ. ಕೆಲಸ ಹುಡ್ಕೋಕ್ಕೆ ಬಂದಿದ್ದು ಇಲ್ಲೇ ಅವನು. ಹಂಗಾಗಿ ತುಂಬ ನೆನಪಾಗ್ತಿರುತ್ತೆ. ಆಮೇಲೆ ಏನೇ ಪ್ರೋಗ್ರಾಮ್ ಆದರೂ ಅವನ ಮುಂದಾಳತ್ವ ಇರ್ತಿತ್ತು. ಎಲ್ರಿಗೂ 26 ಜನರು ಅದೇ ಫ್ಯಾಮಿಲಿಯವರೆಲ್ಲ ಹೆಂಗೆ ಸಹಿಸ್ಕೊಂಡಿಯಾರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಇವತ್ತು ಅಥವಾ ನಾಳೆ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದೆ. ಕಾಫಿ ಪೋಸ ಜಾರಿ ಬಳಿಕ ಬಿಡುಗಡೆ ಭಾಗ್ಯ ಲಭಿಸಿದೆ. ಈ ಕಾಫಿ ಪೋಸ ಜಾರಿಯಾಗಿ ಇವತ್ತಿಗೆ 1 ವರ್ಷ. ಹಾಗಾಗಿ ಕಾಫಿ ಪೋಸ ಜಾರಿ ಆದರೆ ಜಾಮೀನು ಸಿಕ್ಕರೂ ಕೂಡ ಅವರಿಗೆ ಬಿಡುಗಡೆ ಭಾಗ್ಯ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಫಿ ಪೋಸ ಜಾರಿ ಆಗಿ 1 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟಿ ರನ್ಯಾ ರಾವ್ ಇದೀಗ ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ. 102 ಕೋಟಿ ಮೌಲ್ಯದ ಚಿನ್ನ ಕಳ್ಳ ಸಾಗಣೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಬಂಧಿಸಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಈ ಹಿಂದೆ ಕೋರ್ಟ್ನಿಂದ ಜಾಮೀನು ಕೂಡ ಮಂಜೂರಾಗಿತ್ತು. ಆದರೆ ಅವರ ವಿರುದ್ಧ ಇದ್ದಿದ್ದು ಕಾಫಿ ಪೋಸ ಆಕ್ಟ್. ಈ ಕಾರಣಕ್ಕಾಗಿಯೇ ನಟಿ ರನ್ಯಾ ರಾವ್ ಜೈಲಲ್ಲಿದ್ದಾರೆ. ಇವತ್ತಿಗೆ 1 ವರ್ಷ ಆಗಿದೆ ಜೈಲು ಪಾಲಾಗಿ. ಈ ಹಿನ್ನೆಲೆಯಲ್ಲಿ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಕಾಫಿ ಪೋಸ ಆಕ್ಟ್ ಅನ್ವಯ ಆದರೆ ಕನಿಷ್ಠ 1 ವರ್ಷ ಜಾಮೀನು ಸಿಕ್ಕರೂ ಕೂಡ ಅವರು ಹೊರ ಬರುವಂತಿಲ್ಲ. ಹಾಗಾಗಿ ಈಗ ಅವರು ಜೈಲು ಪಾಲಾಗಿ 1 ವರ್ಷ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಬಿಡುಗಡೆಯಾಗುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಜಾಮೀನು ಸಿಕ್ಕಿದೆ, ಆದರೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಕಾರಣ ಕಾಫಿ ಪೋಸ ಈ ಒಂದು ಆಕ್ಟ್ ಅನ್ನ ಹಾಕಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇದೀಗ ನಟಿ ರನ್ಯಾ ರಾವ್ ಅವರು ಜೈಲು ಪಾಲಾಗಿ 1 ವರ್ಷ ಆದ ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. 102 ಕೋಟಿ ರೂಪಾಯಿಯ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ ಅವರನ್ನ ಏರ್ಪೋರ್ಟ್ನಿಂದ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಅರೆಸ್ಟ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ 1 ವರ್ಷ ಆಗಿದೆ ನಟಿ ರನ್ಯಾ ರಾವ್ ಜೈಲು ಪಾಲಾಗಿ. ಈ ಹಿನ್ನೆಲೆಯಲ್ಲಿ ಇದೀಗ ಜಾಮೀನು ಸಿಕ್ಕಿದೆ. ಆ ಒಂದು ಜಾಮೀನಿನ ಅನ್ವಯ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆಯಾ? ನವಿತಾ, ಈ ಒಂದು ಕೇಸ್ನಲ್ಲಿ ಆಕೆ ಅರೆಸ್ಟ್ ಆಗ್ತಿದ್ದಂತೆ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಕೋರ್ಟ್ನಿಂದ ಜಾಮೀನು ಕೂಡ ನೀಡಲಾಗಿತ್ತು. ಆದ್ರೆ ಡಿಆರ್ಐ ಅಧಿಕಾರಿಗಳು ಆರೋಪಿಗಳ ವಿರುದ್ಧ ರನ್ಯಾ ರಾವ್ ಮತ್ತೆ ಕೊಂಡರಾಜು ಹಾಗೂ ಮತ್ತೋರ್ವ ಆರೋಪಿ 3 ಜನರ ವಿರುದ್ಧವೂ ಕೂಡ ಕಾಫಿ ಪೋಸ ಆಕ್ಟ್ ಅನ್ನ ಹಾಕಿ ಅದನ್ನ ಅನ್ವಯ ಮಾಡುವಂತ ಕೆಲಸ ಮಾಡಿದ್ರು. ಆ ಒಂದು ಆಕ್ಟ್ ಹಿನ್ನೆಲೆ ಅವ್ರಿಗೆ ಜಾಮೀನು ಸಿಕ್ಕರೂ ಕೂಡ ಹೊರಗಡೆ ಬರದಂತ ಪರಿಸ್ಥಿತಿ ಎದುರಾಗಿತ್ತು. ಯಾಕಂದ್ರೆ ಈ ಒಂದು ಆಕ್ಟ್ ಅಡಿ ಕನಿಷ್ಠ ಪಕ್ಷ 1 ವರ್ಷ ಆದ್ರೂ ಕೂಡ ಜೈಲುವಾಸವನ್ನ ಅನುಭವಿಸಬೇಕು. 1 ವರ್ಷ ಆದ್ಮೇಲೆ ಅವರು ಜಾಮೀನು ಪಡೆದು ಹೊರಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಕೇಸ್ನ ಗಂಭೀರತೆಯನ್ನ ಪರಿಗಣಿಸಿ ಕಾಫಿ ಪೋಸ ಆಕ್ಟ್ ಅನ್ನ ಹಾಕುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ರು. ಯಾಕಂದ್ರೆ ಇವರು ಹ್ಯಾಬಿಚುವಲ್ ಆಗಿ ಈ ರೀತಿಯಾಗಿ ಸ್ಮಗ್ಲಿಂಗ್ ಮಾಡಿದ್ದಾರೆ ಅಂತೇಳಿ ದುಬೈಗೆ ಹೋಗೋದು, ಗೋಲ್ಡ್ ಅನ್ನ ಅಕ್ರಮವಾಗಿ ಅದರಲ್ಲೂ ಕೂಡ ಪ್ರೋಟೋಕಾಲ್ ಅನ್ನ ಬಳಸಿಕೊಂಡು ಇವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಅಂದ್ರೆ ಚೆಕ್ ಮಾಡದಂತ ರೀತಿಯಲ್ಲಿ ಪ್ರೋಟೋಕಾಲ್ ಅಂದ್ರೆ ಹಿರಿಯ ಅಧಿಕಾರಿಗಳು ಅವರ ಮಲತಂದೆಯ ಹೆಸರನ್ನ ಬಳಸಿಕೊಂಡು ಇವರು ಈ ರೀತಿಯಾಗಿ ಸಾಗಾಣಿಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿತ್ತು. ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅವರ ವಿರುದ್ಧ
ಕಾಫಿ ಪೋಸ್ಟಾ ಆಕ್ಟ್ ಅನ್ನ ಹಾಕುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ರು. ಅದೇ ಜಾಮೀನಿನ ಷರತ್ತು ಮೇಲೆ ಇವತ್ತು ಅಥವಾ ನಾಳೆ, ಇವತ್ತು ಸಂಜೆ ಅಥವಾ ನಾಳೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ. ಅದೇ ಜಾಮೀನಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಷರತ್ತುಗಳಿದಾವೆ ಅವೆಲ್ಲವೂ ಕೂಡ ಅನ್ವಯಿಸುವಂತ ಸಾಧ್ಯತೆ ಇದೆ. ಲವಿತಾ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.